ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹಂಪೆಯ ಸ್ಮಾರಕಗಳು ಸರಣಿಯ ಮತ್ತೊಂದು ಸ್ಮಾರಕದ ಬಗ್ಗೆ ಹೇಳುವುದಿದೆ. ಅದು ಹಂಪೆ ಎಂದಾಕ್ಷಣ ನೆನಪಾಗುವ ಸ್ಮಾರಕ, ಕಲ್ಲಿನ ರಥ. ರಥ ಅಥವಾ ತೇರು ಎಂದಾಕ್ಷಣ ಉತ್ಸವ ಜಾತ್ರೆಗಳಲ್ಲಿ ತೇರೆಳೆಯುವ ದೃಶ್ಯ ಕಣ್ಣ ಮುಂದೆ ಬರುತ್ತದೆ. ಹಂಪೆಯನ್ನು ನೋಡದೇ ಇರುವವರು ಅಲ್ಲಿನ ಕಲ್ಲಿನ ರಥದ ಬಗ್ಗೆ ಹೀಗೆಯೇ ಭಾವಿಸುತ್ತಾರೆ. ಅದು ಕೂಡ ಉತ್ಸವಗಳಲ್ಲಿ ಎಳೆಯುತ್ತಿದ್ದ ರಥವಾಗಿರಬಹುದು ಎಂದು ತಿಳಿಯುತ್ತಾರೆ. ಕೆಲ ಸಾಮಾನ್ಯರು ಈ ಕಲ್ಲಿನ ರಥವನ್ನು ನೋಡಿದ ಮೇಲೂ ಇಂಥ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದು ಕಲ್ಲಿನಲ್ಲಿ ಕಡೆದು ನಿರ್ಮಾಣ ಮಾಡಿರುವ ರಥದ ಮಾದರಿ ಅಷ್ಟೇ. ಶಿವಾಲಯಗಳ ಮುಂದೆ ಶಿವನ ವಾಹನವಾದ ನಂದಿ ಇರುತ್ತಾನೆ. ಅದರ ಗಾತ್ರಕ್ಕನುಗುಣವಾಗಿ ಅದಕ್ಕೆ ಮಂಟಪವನ್ನು ಅಥವಾ ಗುಡಿಯನ್ನು ಕಟ್ಟಿರುತ್ತಾರೆ. ಹಾಗೆ ವಿಷ್ಣು ದೇವಾಲಯದ ಮುಂದೆ ಆತನ ವಾಹನ ಗರುಡನಿರುತ್ತಾನೆ. ವಿಠಲ ಎಂದರೆ ವಿಷ್ಣು. ಇಲ್ಲಿ ಅಂದರೆ ಹಂಪೆಯಲ್ಲಿ ವಿಜಯ ವಿಠಲ ದೇವಾಲಯದ ಎದುರು ಗರುಡನನ್ನು ಸ್ಥಾಪಿಸಿದ್ದಾರೆ. ಗರುಡನಿಗೆ ಇಲ್ಲಿ ಮಂಟಪವಾಗಲಿ ಗುಡಿಯಾಗಲಿ ಕಟ್ಟಲಿಲ್ಲ, ಕಲ್ಲಿನ ರಥವನ್ನೇ ನಿರ್ಮಾಣ ಮಾಡಿ ಅದರೊಳಗಿರಿಸಿದ್ದಾರೆ. ಇದು ಯಥಾವತ್ತು ರಥವೇ, ಏನೊಂದು ವ್ಯತ್ಯಾಸವಿಲ್ಲ. ಮುಂದೆ ರಥವೆಳೆಯುತ್ತಿರುವ ಆನೆಗಳನ್ನು ಚಿಕ್ಕ ಗಾತ್ರದಲ್ಲೇ ನಿರ್ಮಿಸಿದ್ದಾರೆ. ಆನೆಗಳ ಗಾತ್ರಕ್ಕೆ ಹೋಲಿಸಿದರೆ ರಥದ ಗಾತ್ರ ತುಂಬ ಹಿರಿದು, ಅಂದರೆ ಇದು ಬೃಹತ್ ರಥದ ಕಲ್ಪನೆ ಇರಬಹುದು. ಈಗ ನಾವು ಕಾಣುತ್ತಿರುವ ಕಲ್ಲಿನ ರಥದ ಮೇಲೆ ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಿಸಿದ ಗೋಪುರವಿತ್ತು. ಸುಮಾರು 150 ವರ್ಷಗಳ ಹಿಂದೆಯೂ ಆ ಗೋಪುರವನ್ನು ಕಾಣಬಹುದಿತ್ತು ಎನ್ನುವುದನ್ನು ಅಂದಿನ ಛಾಯಾಚಿತ್ರಗಳು ನಿರೂಪಿಸುತ್ತವೆ. ಅಂದು ಇಲ್ಲಿನೆಲ್ಲ ಸ್ಮಾರಕಗಳು ನಿರ್ಲಕ್ಷ್ಯಕ್ಕೊಳಗಾಗಿ ಕುರುಚಲು ಕಾಡಿನ ಮುಳ್ಳು ಕಂಟಿಗಳ ನಡುವೆ ಸಿಲುಕಿತ್ತು. ಈಗ ಪ್ರಾಚ್ಯ ಇಲಾಖೆಯವರು ರಥದ ಮೇಲೆ ಗೋಪುರವೇ ಇರಲಿಲ್ಲವೆನ್ನುವಂತೆ ಗಾರೆಯಿಂದ ಸಮತಟ್ಟು ಮಾಡಿದ್ದಾರೆ. ಇಂದು ನಾವು ಗೋಪುರವಿಲ್ಲದ ಬೋಳು ರಥವನ್ನು ಕಾಣುತ್ತಿದ್ದೇವೆ. ಪರಕೀಯರ ದಾಳಿಯಿಂದ ಸಾಕಷ್ಟು ಮುಕ್ಕಾಗಿದ್ದರೂ ಇಂದಿಗೂ ಅದರ ವೈಭವಕ್ಕೆ ಕುಂದಿಲ್ಲ. ಹಂಪಿಯ ಪ್ರವಾಸದಲ್ಲಿ ವಿಜಯ ವಿಠಲ ದೇವಾಲಯದ ಪ್ರಾಂಗಣ ಅಧಿಕ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಶಿಲ್ಪಕಲಾ ದೃಷ್ಟಿಯಲ್ಲಿ ವಿಜಯ ವಿಠಲ ದೇವಾಲಯಕ್ಕೆ ಹೆಚ್ಚಿನ ಮಹತ್ವವಿದೆ. ಅಲ್ಲಿನ ಪ್ರಮುಖ ಆಕರ್ಷಣೆಯ ಕೇಂದ್ರವೇ ಕಲ್ಲಿನ ರಥ. ಹಂಪೆ ಎಂದಾಕ್ಷಣ ಕಲ್ಲಿನ ರಥ ಕಣ್ಣ ಮುಂದೆ ಸುಳಿದಾಡುತ್ತದೆ. ಭಾರತ ಸರ್ಕಾರ 50 ರೂಪಾಯಿಯ ನೋಟಿನಲ್ಲಿ ಕಲ್ಲಿನ ರಥದ ಚಿತ್ರ ಮುದ್ರಿಸುವುದರೊಂದಿಗೆ ಈ ಸ್ಮಾರಕಕ್ಕೆ ಹೆಚ್ಚಿನ ಪ್ರಚಾರ ನೀಡಿದೆ. ಕೊಂಚ ದೂರದಿಂದ ಈ ಕಲ್ಲಿನ ರಥವನ್ನು ನೋಡಿದರೆ ಒಂದೇ ಕಲ್ಲಿನಲ್ಲಿ ಕಡದಂತೆ ಕಾಣುತ್ತದೆ. ಆದರದು ಏಕಶಿಲೆಯಲ್ಲ, ಬೇರೆ ಬೇರೆ ಶಿಲೆಗಳಲ್ಲಿ ಶಿಲ್ಪಗಳನ್ನು ಕಡೆದು ತುಂಬ ಅಚ್ಚುಕಟ್ಟಾಗಿ ಹೊಂದಿಸಿರುವುದರಿಂದ ಹಾಗೆ ಕಾಣುತ್ತದೆ. ವಿಜಯ ವಿಠಲ ದೇವಾಲಯದ ಎದುರು ಹಾಗೂ ಫಲತಾಂಬೂಲ ಮಂಟಪ ಮತ್ತು ಕಲ್ಯಾಣ ಮಂಟಪದ ನಡುವೆ ಈ ಕಲ್ಲಿನ ರಥವನ್ನು ಕಡೆದು ನಿಲ್ಲಿಸಿದ್ದಾರೆ. ಕ್ರಿಸ್ತಶಕ 1513ರಲ್ಲಿ ಕೃಷ್ಣದೇವರಾಯನ ಆಡಳಿತಾವಧಿಯಲ್ಲಿ ಇಲ್ಲಿನೆಲ್ಲ ನಿರ್ಮಾಣಗಳ ಕಾರ್ಯ ಪ್ರಾರಂಭವಾಗಿದ್ದರೂ ಅವರ ಆಳ್ವಿಕೆಯಲ್ಲಿ ಇವು ಪೂರ್ಣವಾಗಿರಲಿಲ್ಲ ಎನ್ನುವ ಮಾತಿದೆ. ನಂತರದಲ್ಲಿ ನಿರ್ಮಾಣ ಕಾರ್ಯ ಮುಂದುವರೆದಿರುವ ಬಗ್ಗೆ ಮಾಹಿತಿ ಇದೆ. ಕೊನೆಗೂ ಅದು
ಅಪೂರ್ಣವಾಗಿ ಉಳಿಯಿತು ಎಂಬ ಮಾತೂ ಇದೆ. ರಥದ ಸುತ್ತಲೂ ವಿವಿಧ ಅಲಂಕಾರದ ಕೆತ್ತನೆಗಳಿವೆ. ಹೂಬಳ್ಳಿಗಳನ್ನು ಬಿಡಿಸಿದ್ದಾರೆ. ರಥದ ಮೇಲುಭಾಗದಲ್ಲಿ ಕುಳಿತ ಭಂಗಿಯಲ್ಲಿರುವ ಸ್ತ್ರೀ ಶಿಲ್ಪಗಳಿವೆ. ರಥದ ಕೆಳಭಾಗದ ಪಟ್ಟಿಯಲ್ಲಿ ಖಡ್ಗ ಗುರಾಣಿ ಹಿಡಿದಿರುವ ಮಾನವಾಕೃತಿಗಳಿವೆ. ಮತ್ತೊಂದೆಡೆ ಗಿಳಿಗಳ ಮೇಲೆ ಸವಾರಿ ಹೊರಟಿರುವ ಸ್ತ್ರೀ ಪುರುಷರ ಶಿಲ್ಪಗಳಿವೆ. ಅಲ್ಲಿ ರಥವನ್ನು ಹೊತ್ತು ನಿಂತಂತೆ ಕಾಣುವ ಮೂರ್ತಿ ಶಿಲ್ಪಗಳೂ ಇವೆ. ಸಿಂಹ ನರಸಿಂಹನ ಆಕೃತಿಗಳು ಅಲ್ಲಲ್ಲಿವೆ. ರಥದ 4 ಮೂಲೆಗೂ ಕಿರುಗಂಬಗಳ ಅಲಂಕಾರವಿದೆ. ರಥದ ಮುಂಭಾಗದಲ್ಲಿ ದ್ವಾರದ ಕೆಳಗೆ ಪುಟ್ಟ ಏಣಿ ಇದೆ. ರಥವನ್ನು ಎಳೆಯುತ್ತಿರುವ 2 ಆನೆಗಳಿವೆ. ರಥದ 4 ಚಕ್ರಗಳ ಮೇಲೆ ಅಲಂಕಾರದ ವಿವಿಧ ವಿನ್ಯಾಸಗಳನ್ನು ಮೂಡಿಸಿದ್ದಾರೆ. ಚಕ್ರಗಳನ್ನು ತಿರುಗಿಸಬಹುದಾದ ರೀತಿಯಲ್ಲಿ ಅಳವಡಿಸಿದ್ದಾರೆ. ಆದರೆ ಈಗ ಚಕ್ರಗಳು ತಿರುಗುತ್ತಿಲ್ಲ. ಇಲ್ಲಿನ 2 ಆನೆಗಳು ಸೇರಿದಂತೆ ಇಡೀ ರಥ ಸಾಕಷ್ಟು ಭಿನ್ನಗೊಂಡಿದೆ. ದೇವತಾ ಮೂರ್ತಿಗಳನ್ನೊಳಗೊಂಡಂತೆ ಭಿನ್ನಗೊಂಡಿರುವ ಹಂಪೆಯಲ್ಲಿನ ಎಲ್ಲ ಶಿಲ್ಪಗಳು ರಕ್ಕಸ ತಂಗಡಿ ಯುದ್ಧ ನಂತರವೂ 5 ತಿಂಗಳುಗಳ ಕಾಲ ಮುಸಲ್ಮಾನ ಸೈನಿಕರು ಇಲ್ಲಿ ನೆಲೆ ನಿಂತು ಎಲ್ಲವನ್ನು ಹೇಗೆಲ್ಲ ಧ್ವಂಸ ಮಾಡಿದರು ಎನ್ನುವುದರ ಪುರಾವೆ ಒದಗಿಸುತ್ತವೆ. ಅವರೆಂಥ ವಿಗ್ರಹ ಭಂಜಕರು ಎಂಬುದನ್ನು ಸಾಬೀತುಪಡಿಸುತ್ತದೆ. ಒಂದು ಸಂಸ್ಕೃತಿಯನ್ನು ನಾಶ ಮಾಡಲು ಯುದ್ಧಾನಂತರವೂ ಶತ್ರುಗಳು ಅಷ್ಟು ದೀರ್ಘಕಾಲ ಠಿಕಾಣಿ ಹೂಡಿದ್ದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಮತ್ತೊಂದಿರಲಾರದು. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಎಂದು ವಿನಂತಿಸುತ್ತೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.